ನಡೆಯಬಹುದಾದಂತಹ ಸಾಧ್ಯತೆ ವಿಶ್ವ ನಿಯಾಮಕನಾದಂತಹ ಭಗವಂತನಿಗೆ ಮಾತ್ರ. ನಾವು ಏನನ್ನು ನಡೆಯುವುದಿಲ್ಲ ಅಂತ ಗ್ರಹಿಸ್ತೇವೋ ಅದು ನಡೆದೇ ಹೋಗ್ತದೆ. ಈ ಪ್ರಪಂಚದಲ್ಲಿ ಇದು ಯಾವ ಕಾರಣಕ್ಕೂ ನಡೆಯುತ್ತದೆ ಅಂತ ಆಶಾವಾದಿಗಳಾಗಿ ಭಾವಿಸಿದ್ರೆ ಪಕ್ಕನೆ ಅದು ನಿರಾಕರಿಸಿ ಹೋಗುವ ತಿರುವು ಬದುಕಿನಲ್ಲಿ ಬರ್ತದೆ. ಈ ಕಾಲಕ್ಕಾಗುವಾಗ ಶ್ರೀಕೃಷ್ಣನ ವಿಶೇಷವಾದ ಅನುಗ್ರಹಕ್ಕೆ ಭಾಜನನಾದ ನೀನು, ಶ್ರೀಕೃಷ್ಣನ ಸಾರಥ್ಯದಿಂದ ವಿಜೃಂಭಿಸುವ ನೀನು, ನಿನಗೆ ಸಮದಂಡಿಯಾಗಿ ಯುದ್ಧದಲ್ಲಿ ನನಗೊಬ್ಬ ಸಾರಥಿ ಬೇಕು ಎನ್ನುವಾಗ ಅಪೇಕ್ಷೆ ಪಟ್ಟು ಶಲ್ಯ ಸಾರಥ್ಯದಿಂದಲೇ ಸಮಾಹಿತನಾಗಿ ಬಂದಿದ್ದೇನೆ. ರಣಾಂಗಣದಲ್ಲೂ ಅತುಲ ದೃಷ್ಟದ್ಯುಮ್ನಂ ಸೆದತ್ ದ್ರೌಪದೇಯರಂ ಜಡಿ ಮಾತ್ರೀಜರ ಸತ್ವಮಂ ನೆನೆಗಡಿಸಿ ಕೇಕೆಯ ಪಾಂಚಾಲರನ್ನೆಲ್ಲ ಸತ್ವ ಗುಂದಿಸಿ ಹಿಂಬದಿಗೆ ಜಾರಿಸಿ ಭೀಮನ ಆಟಾಟೋಪವನ್ನು ನಿಲ್ಲಿಸಿದಂತ ಕರ್ಣನ ಪರಾಕ್ರಮದ ಪರಾಕಾಷ್ಠ ನೀನು ಕಂಡಿದ್ದಿಲ್ಲ. ಈ ದಿವಸದ ಹೋರಾಟದ ನೆಲೆಗಳಲ್ಲಿ ನನ್ನ ಸಹಭಾಗಿತ್ವ ಎಷ್ಟರ ಮಟ್ಟಿಗೆ ದುರ್ಯೋಧನನಿಗೆ ಅನಿವಾರ್ಯ, ಆ ಅನಿವಾರ್ಯ ಎನ್ನುವ ಗ್ರಹಿಕೆಗೆ ಎಷ್ಟು ನ್ಯಾಯ ನಾನು ಕೊಟ್ಟೆ. ಕೆಲವು ನೀನು ಮಾತಾಡುವಾಗ ವ್ಯಾಸಕುಮಾರನೇ ಮಾತಾಡಿದ್ದಾರೆ. ಯಾಕೆ ಅಲ್ಲ, ಕುಮಾರ ವ್ಯಾಸ ಇರ್ಲಿ, ಯಾಕೆ ಕುಮಾರ ವ್ಯಾಸ ಅಥವಾ ವ್ಯಾಸನ ಹಿರಿತನವನ್ನು ಹೊಂದಿದ ಅವರ ಸೃಷ್ಟಿಗೆ ಕಾರಣಕರ್ತರಾದ ಮತ್ತೊಬ್ಬನೇ ಇರ್ಲಿ, ಅದು ಒಂದು ಅವತಾರದ ಭಾಗವಂತನ ಒಪ್ಪುದನ್ನು. ಯಾಕಂದ್ರೆ ಕುರುಕುಲದ ಉತ್ಕರ್ಷಗೂ ಕುರುಕುಲಕ್ಕೆ ಸಂಬಂಧಪಟ್ಟ ವಿಷಯಗಳಿಗೂ ಭಗವಂತ ಬಾದರಾಯಣರ ವಿಶೇಷವಾದ ಕೃಪೆ ಉಂಟು. ಬಿಟ್ಟು ಬಿಡೋಣ. ನಿನ್ನ ಯುದ್ಧದ ಪರಾಕ್ರಮದ ವಿಷಯವನ್ನು ಕಾವ್ಯಮಯವಾಗಿ ಹೇಳುವಾಗ ನೀನು ವ್ಯಾಸಕುಮಾರನ ಅಂತ ಕಾಣುದು. ನನಗೆ ಅದನ್ನು ಕಾವ್ಯಮಯವಾಗಿ ಹೇಳಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ, ರಣ ಅಂತ ಹೇಳಿದ್ರೆ ಕೇವಲ ರಕ್ತದ ಕೆಂದಿರನ್ನು ಹರಿಸುವುದು ಮಾತ್ರ ಅಲ್ಲ, ಅದೊಂದು ವಿಶೇಷವಾದಂತ ಭಗವದ್ಗೀತೆ. ಆ ಕಾರಣದಿಂದಲೇ ಈ ಮಾತುಗಳನ್ನು ನಾನು ಆಡಿದೆ. ಈ ದಿವಸಕ್ಕಾಗುವಾಗ ನೀನು ನನ್ನನ್ನು ಏನು ಅಲ್ಲ, ಅತ್ಯಂತ ಸಣ್ಣವನು. ಈ ಹಿಂದೆ ನಡೆಸಿದಂತ ಅನೇಕ ಕೃತ್ಯಗಳಲ್ಲಿ ದ್ರೌಪದಿಯದ ಇತ್ಯಾದಿ ಪ್ರಕರಣಗಳನ್ನು ಆಡಿದ್ಯಲ್ಲ, ಆ ಸಂದರ್ಭದಲ್ಲಿ ನಾನು ಒಡೆಯನ ಪ್ರೀತ್ಯರ್ಥವಾಗಿ ಒಬ್ಬ ಸ್ವಾಮಿನಿಷ್ಠ ಸೇವಕನಾಗಿ ಆ ಕೃತಿಗಳನ್ನು ಮಾಡಿದ್ದೇನೆ. ಇಲ್ಲ ಅಂತಲ್ಲ, ನನ್ನ ಸ್ಥಾನದಲ್ಲಿ ಸ್ಥಾನವನ್ನು ಮಾತ್ರ ಅಪೇಕ್ಷಿಸದೆ ಆತ್ಮೀಯನಾದಂತಹ ಗೆಳೆಯನೊಬ್ಬನಿಗೆ ಸಹಾಯ ಮಾಡುವ ಉದ್ದೇಶ ಹೊಂದಿದೆ. ಯಾರಾದರೂ ಅದನ್ನು ಮಾಡಲೇಬೇಕಾದದ್ದು, ಅದು ಮುಖ್ಯ ವಿಚಾರ ಅಲ್ಲ ಇಲ್ಲಿ. ಯಾಕಂದ್ರೆ ಅದನ್ನು ಆಗಲೇ ನೀವು ಖಂಡಿಸಿದ್ದೀರಿ. ಈಗ ನೀನು ಇಷ್ಟು ಹೇಳಿದ್ದಕ್ಕೆ ಈಗ ನಾವು ಹುಟ್ಟುವಾಗ ಬಹಳ ವೈಭವದ ಉಪ್ಪರಿಗೆ ಮನೆಯಲ್ಲಿ ಹುಟ್ಟಿದ್ದ ಅಲ್ಲ, ನಾವು ಹುಟ್ಟಿದ್ದು ಕಾಡಿನಲ್ಲಿ ಹುಟ್ಟಿದ್ದೀವಿ. ನಮಗೆ ದೆಸೆ ಇತ್ತ ಇಲ್ಲ, ನಮಗೆ ನೆಲೆ ಇತ್ತ ಇಲ್ಲ. ಎಷ್ಟು ಮಂದಿ ಮಾನಿನಿಯರು ಜಾರೆ ಅಂತ ಕಂಡಿದ್ದೇವೆ ನೀವು ಕಲಿಯಲಿಲ್ಲ. ಎಷ್ಟು ಮಂದಿಯನ್ನು ವಿನಾಕಾರಣ ನಾವು ಕಾಲಗಣದ ಜಗಳಕ್ಕೆ ಹೋಗಿದ್ದೇವೆ. ಎಷ್ಟು ಮಂದಿಯ ಮನೆಗೆ ಬೆಂಕಿ ಕೊಟ್ಟಿದ್ದೇವೆ. ಎಷ್ಟು ಮಂದಿಗೆ ವಿಷ ಹಾಕಿದ್ದೇವೆ. ನಿಮಗೆ ಬದುಕಲಿಕ್ಕೆ ಬೇಕಾಗಿ ಮತ್ತೊಬ್ಬರನ್ನು ತೆಗಿಬೇಕು ಎನ್ನುವುದು ನಿಮ್ಮ ಹುಮ್ಮತ. ಒಂದು ಪಾತ್ರೆಯಲ್ಲಿ ಹಾಲುಂಟು, ಒಂದು ಪಾತ್ರೆಯಲ್ಲಿ ಪಕ್ಕದಲ್ಲಿ ನೀರು, ಎರಡಕ್ಕೂ ಮಾತು ಬರ್ತದೆ. ಈ ಹಾಲು ಪ್ರತಿದಿನ ನನ್ನಷ್ಟು ಚಂದದ ಗಿಂಡಿಯಲ್ಲಿ ನೀನಿದ್ದೀಯೋ, ನನ್ನಷ್ಟು ನೀನು ಬಿಳಿ ಇದೆಯೋ, ನನ್ನಿಂದ ನಿನಗೆ ಮೊಸರಾಗ್ತದೆ, ನಿನ್ನಿಂದ ಮೊಸರಾಗ್ತದೆ, ಕೆಸರಾಗುವುದು, ನನ್ನಿಂದ ಮಜ್ಜಿಗೆ ಆಗ್ತದೆ, ನಿನ್ನಿಂದ ಆಗ್ತದೆ, ತರ್ಕರ ಆಗ್ತದೋ, ಅಥವಾ ನನ್ನಿಂದ ಬೆಣ್ಣೆ ಆಗ್ತದೆ, ತುಪ್ಪ ಆಗ್ತದೆ, ನಿನ್ನಿಂದ ಆಗ್ತದೋ. ನೀರನ್ನು ಹಾಗೆ ಅಚ್ಚರಿಸುವುದಕ್ಕಿಲ್ಲ. ಯಾಕೆಂದ್ರೆ ಹಾಲು ಒಂದು ಕಾಲದಲ್ಲಿ ನೀರಿನ ಸಹಾಯವನ್ನು ಬಯಸುವಂತಹದ್ದು. ಯಾಕಂದ್ರೆ ಗಟ್ಟಿ ಹಾಲು ಅಂತ ಹೇಳಿದ್ರೆ ಮಗುವಿಗೂ ಜೀರ್ಣ ಆಗುವುದಿಲ್ಲ. ತಾಯಿ ಅದನ್ನು ಸಹಜವಾಗಿ ಸಣ್ಣದು ಮಾಡಿ ತೆಳು ಮಾಡಿಯೇ ಕುಡಿಸುವುದು ವಾಡಿಕೆ ಅಲ್ಲ. ಇದು ಮೇಲ್ನೋಟಕ್ಕೆ ಉದಾಹರಣೆ ಸಣ್ಣದಾಗಿ ಕಾಣಿಸಿತು, ಆದರೆ ನೀವಿರುವಂತಹ ಜೀವನದ ದಂಡೆ, ನಾನಿರುವಂತಹ ದಂಡೆ, ಮಧ್ಯದಲ್ಲಿ ಹರಿಯುತ್ತಿರುವಂತಹ ಅನೇಕ ವಿಸ್ಮೃತಿಗಳ ಪ್ರವಾಹ, ಈ ಮಧ್ಯದಲ್ಲಿ ನಮ್ಮೊಳಗೆ ಅನೇಕ ಪ್ರಶ್ನೆಗಳುಂಟು, ನಮ್ಮೊಳಗೆ ಅನೇಕ ಸವಾಲುಗಳುಂಟು. ನೀವು ಮಾಡಿದ ಹಾಗೆ ನಮಗೆ ಮಾಡಲಿಕ್ಕೆ ಬರುವುದಿಲ್ಲ. ಗುರುಗಳು ಒಂದು ಮಾತು, ನಿಮ್ಮ ಕಡೆಗೆ ನೀವು ಕರೆಯಿಸಿಕೊಂಡಿದ್ದೀರಿ. ಉದಾಹರಣೆಗೆ ಗುರುಗಳು ಒಂದು ಮಾತು ಹೇಳಿದ್ದಾರೆ, ಪ್ರಪಂಚದಲ್ಲಿ ಎಷ್ಟೇ ಕೋಟಿ ಮಂದಿ ಜೀವರಿಗೆ ಬದುಕುವುದರಲ್ಲಿ 3 ವಿಧ. ಒಂದು ಪಶು ವೃತ್ತಿ, ಒಂದು ವ್ಯಾಘ್ರ ವೃತ್ತಿ, ಒಂದು ಸರ್ಪ ವೃತ್ತಿ.
ಪಶುವೃತ್ತಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಗೋವಿನ ಹಾಗೆ ಕೆಟ್ಟದ್ದು ಹುಲ್ಲನ್ನು ತಿಂದರೂ ಕೂಡ ಹಾಲನ್ನು ಕೊಡು, ಕೆಟ್ಟದ್ದೇ ಸಿಗಲಿ ಒಳ್ಳೆಯದನ್ನು ಕೊಡು. ನಮ್ಮಣ್ಣ ಧರ್ಮರಾಜ ಒಳ್ಳೆದನ್ನು ಮಾತ್ರ ಕೊಡು, ಕೆಟ್ಟದ್ದು ಮಾಡಿದವ ಇಲ್ಲಿ 150 ರಾವಲ್ಲವೇ ಎನ್ನುವುದಾಗಿ ಹೇಳುವ ಪಶುವೃತ್ತಿ. ಇನ್ನೊಂದು ವ್ಯಾಘ್ರ ವೃತ್ತಿ ಅಂತ ಉಂಟು, ಅದು ಸಾಮಾನ್ಯ ಎಲ್ಲರಿಗೂ ಇರ್ತದೆ. ಹಸಿವೆಗೆ ಬೇಕಾಗಿ ಒಂದನ್ನು ಕೊಲ್ಲುವುದು, ಹಸಿವೆಗೆ ಬೇಕಾಗಿ ಮಾತ್ರ. ಹಸಿವೆ ನೀಗೆ ಹೋದ್ರೆ ಜಿಂಕಿ ಆದ್ರೆ ಬೆನ್ನಿನ ಮೇಲೆ ಹೋದ್ರೆ ಏನು ಮಾಡೋದಿಲ್ಲ, ಅದಾದ್ರೂ ಕ್ಷಮ್ಯ. ನಿಮ್ಮದು ಸರ್ಪ ವೃತ್ತಿ ಅಂದ್ರೆ ನಿಮಗೆ ಲಾಭ ಇಲ್ಲ, ಮತ್ತೊಬ್ಬ ಸಾಯ್ಬೇಕು, ಯಾರಿಗಾದ್ರೂ ವಿಷ ಹಾಕಬೇಕು. ಅದಕ್ಕೆ ಬೇಕಾಗಿ ಬದುಕುವ ಕೌರವ ಕರ್ಣ ದುಶ್ಯಾಸನ ಸೈಂಧವ ದುಷ್ಟ ಚತುಷ್ಟಯ. ನೀವಿದನ್ನು ದಂಡೆ ಬೇರೆ ಅಂತ ಹೇಳ್ತೀವಿ. ನಿಮಗೆ ವ್ಯಾಪ್ತಿ ಉಂಟ ನಿಮಗೆ? ಅಯ್ಯ, ಅದೆಲ್ಲ ಪೂರ್ವದಲ್ಲಿ ಆಗಿ ಹೋದದ್ದು. ಈಗ ಕೈಕಾಲು ಕಟ್ಟಿ ವಿಷ ಕುಡಿಸಿ ಪ್ರಮಾಣ ಕೊಟ್ಟು ತೀರ್ಥದಲ್ಲಿ ಮುಳುಗಿಸಿದ್ದೋ ಅಥವಾ ವಸ್ತ್ರಾಪಹರಣದ ಪ್ರಸಂಗವೋ ಅಥವಾ ಇನ್ನಿತರ ಪ್ರಕರಣಗಳೋ ಪೂರ್ವದಲ್ಲಿ ಆಗಿ ಹೋದದ್ದು. ಆಗಲೇ ಅದಕ್ಕೆ ಪ್ರತಿಭಟನೆ ಬಂದಿದೆ ಅಲ್ಲ, ಬಂದಿದೆ. ಹಾಗಾದ್ರೆ ನಮ್ಮನ್ನು ಆ ಚಿತ್ರಸೇನನ ಕಾಳಗದ ಪ್ರಸಂಗದಲ್ಲಿ ನಮ್ಮ ಒಡೆಯನನ್ನು ಉಳಿದ ದಂಪತಿಗಳನ್ನು ಕಟ್ಟಿಕೊಂಡು ಹೋಗುವಾಗ ನಾನಂತೂ ಅಲ್ಲಿಂದ ದಾಟಿ ಬಂದೆ ಎಂದು ನಿನ್ನ ಆಕ್ಷೇಪ ಉಂಟು. ಧರ್ಮರಾಯ ಯಾಕೆ ಬಿಡಿಸಬೇಕು? ಯಾಕೆ ಬಿಡಿಸಬೇಕು? ಹೇಳಿದ್ನಲ್ಲ ಪಶುವೃತ್ತಿಯಿಂದ. ಅವನಿಗೆ ಕೆಟ್ಟದ್ದು ಮಾಡಿದವನಾದ್ರೆ ಹೇಳಿದಾಗೆ ದೊರೆತನ ಸುಡಲಿನ್ನು ಬಡತನ ಯಮಗಕ್ಕೂ ಗುರುರಾಯ. ಹಾಗಾದ್ರೆ ಈ ದೌರ್ಬಲ್ಯವೇ ದೌರ್ಬಲ್ಯ ಅಲ್ಲ, ಅದು ಭೂತ ದಯಾಪರತೆ ಪುಣ್ಯಾತ್ಮ, ರಾಮನ ಗುಣ ಅದು. ಅಯ್ಯ, ಭೂತ ದಯಾಪರತೆಗೂ ಒಂದು ಮಿತಿ ಇಲ್ವೋ? ಅಣ್ಣ ಅಂತವ. ದ್ವಾಪರಾಯುಗಕ್ಕೆ ಒಬ್ಬನೇ ಧರ್ಮರಾಯ, ತ್ರೇತಾಯುಗಕ್ಕೆ ಒಬ್ಬನೇ ರಾಮ. ನಿಮಗೆ ಕಲ್ಪಿಸಲಿಕ್ಕೆ ಧರ್ಮರಾಯನ ಗುಣ ಲಕ್ಷ್ಯಕ್ಕೆ ಕಾರಣ ಆಗುತ್ತದೆ, ಗೋತ್ರ ಹತ್ಯೆಯ ಬಾಧೆ ಬರ್ತದೆ. ಆ ಕಾರಣದಿಂದ ಯುದ್ಧ ಬೇಡ ಅಂತಲೇ ಅಲ್ವ ಪ್ರತಿಪಾದಿಸಿದ್ದ ಧರ್ಮರಾಯ. ಕೊನೆಯವರು ಯಾಕೆ ಅಲ್ಲಿ ಹೋಗಿ ಸಂಧಾನದ ಬದಲಿಗೆ ಯುದ್ಧ ಆಗುದಾದ್ರೆ ಅದನ್ನು ನಿಶ್ಚಯಿಸಿ ಮಾತಾಡಿ ನಿಶ್ಚಯಿಸಿದ್ರೆ ಅವ ಮಾಡುವಷ್ಟು ಪ್ರಯತ್ನ ಮಾಡುವಷ್ಟು ಪ್ರಯತ್ನ ಮಾಡಿದ ನೀವು ಅದನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಆದ್ರೆ ಈಗ ಒಂದು ಕ್ರಮ ಅಂತ ಇಲ್ವಾ? ಮದ್ದಿಗೆ ಸ್ವಲ್ಪ ಗುಳಿಗೆ ಕೊಡು, ಗುಳಿಗೆಯಲ್ಲಿ ರೋಗ ಗುಣ ಆಗುದಿಲ್ಲ, ಆಯ್ತು ಸ್ವಲ್ಪ ಕಷಾಯ ಕೊಡುದು. ಇದು ಎಂತದಾದ್ರೂ ಗುಣ ಆಗುದಿಲ್ಲ ಅಂತ ಆದ್ರೆ ಏನ್ ಮಾಡುದು? ಮತ್ತೆ ಶಸ್ತ್ರಚಿಕಿತ್ಸೆ ಮಾಡುದು. ಅಯ್ಯ, ಅದು ಅಲಂಕಾರಿಕವಾದ ಪದಕ್ಕಷ್ಟೇ ಸೀಮಿತ. ಈಗ ಗುಣವನ್ನೇ ನೀನು ಅಧ್ಯಯನ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಯುದ್ಧ ಸುತಾರಾಮ್ ಬೇಡ ಅಂತ ಹೇಳುವಂತಹ ಧರ್ಮರಾಯ ಯಾವ ಕಾರಣಕ್ಕೂ ಯುದ್ಧದಿಂದ ಪ್ರಪಂಚದಲ್ಲಿ ಗೋತ್ರ ಹತ್ಯೆ ನಡೆದು ಹೋಗುತ್ತದೆ ಎನ್ನುವುದಕ್ಕೆ ಭೀತನೊಬ್ಬಿ ಧರ್ಮರಾಯ ಹೌದಾದ್ರೆ ಖಂಡಿತವಾಗಿ ಸ್ಥಾಯಿಯಾಗಿ ಕಾರಣ ಉಂಟಲ್ಲ. ಈಗ ಧರ್ಮರಾಯ ಯುದ್ಧ ಬೇಡ ಅಂತ ಹೇಳಿದ್ರು, ನಮ್ಮಲ್ಲೇ ವಿಂಗಡಣೆ ಆಗುವಷ್ಟು ಮುಂದಕ್ಕೆ ಹೋಯ್ತು. ಭೀಮ ಎದ್ದು ನಿಂತು ಹೇಳಿದ, 2 ಊರನ್ನು ನಾನು ತೆಗಿದ್ದೇನೆ, ನಿನಗೆ ಯುದ್ಧ ಬೇಡ, ನಾನು ಹೋಗ್ತೇನೆ. 5 ಜನ ಪಾಂಡವರು ಒಮ್ಮತದಲ್ಲಿರಬೇಕಾದವರು ಕೌರವವನ್ನು ಉಳಿಸುವುದಕ್ಕೆ ಬೇಕಾದ ವಿಭಾಗವಾಗುವ ಕಾಲ ಬರುವಾಗ ಅನಿವಾರ್ಯವಾಗಿ ನಮ್ಮನ್ನು ರಕ್ತದಾಹದಿಂದ ಒಪ್ಪಿಕೊಂಡ ತಮ್ಮಂದಿರ ಅಭಿಪ್ರಾಯಗಳನ್ನು ಧರ್ಮರಾಯ ಗೌರವಿಸ್ತಾರೆ. ಇಲ್ಲೂ ಅದೇ ಆದದ್ದು. ದುಷ್ಟ ಚತುಷ್ಟಯರು ಅಂತ ನಮ್ಮನ್ನು 4 ಮಂದಿಯನ್ನು ನೀವು ಕರೀತೀರಿ. ಯಾವ ದುರ್ಯೋಧನನಿಗೆ ಬೇಕಾಗಿ ಏನನ್ನು ಮಾಡುವುದಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ಮಾತು ಕೊಟ್ಟಿದ್ದೇನೋ ಆ ಕಾರಣದಿಂದಲೇ ಇಕ್ಕಟ್ಟಿನ ಪ್ರಸಂಗಗಳಲ್ಲೆಲ್ಲ ಅವನನ್ನು ನಿರೀಕ್ಷಿಸಿದ. ನನ್ನಿಂದ ಆ ಕಾಲದಲ್ಲಿ ಅವನಿಗೆ ಸಹಾಯ ಮಾಡುವುದಕ್ಕೆ ಸಾಧ್ಯ ಆಯಿತೇ ಇರುವ ಬೇರೆ ವಿಚಾರ. ನೀನು ಹೇಳಿದಾಗೆ ಚಿತ್ರಸೇನನ ಕಾಳಗವೋ ಗೋಗ್ರಹಣವೋ ಇತ್ಯಾದಿ ಪ್ರಸಂಗಗಳಲ್ಲಿ ನಾನು ಕೈ ಸೋತದ್ದು ಇರಬಹುದು, ಆದರೆ ಅವನ ಕುರಿತಾದಂತಹ ಅಕಳಂಕಿತವಾದ ನಿಷ್ಠೆ ನಾನು ಬಿಡಲಿಲ್ಲ. ಈಗ ನನ್ನ ಕುರಿತಾಗಿ ಯಾರಾದರೂ ಅಭಿಮಾನ ಉಳ್ಳವರು ಇದ್ದರೆ ಅವರಾಗಿ ಬಂದು ನೀನು ಈ ಕಡೆಗೆ ಬಂದ ಕರೆದ್ರು ನಾನು ಎಷ್ಟೇ ನನಗೆ ಕೊಡಬಹುದಾದ ಆಮಿಷದ ಮೊತ್ತ ದೊಡ್ಡದಿದ್ರು ನಾನು ಆ ಕಡೆಗೆ ಹೋಗಲಾರೆ. ಸಮಸ್ತ ರಾಜ್ಯವೇ ನನ್ನ ಕಾಲಗುಡಕ್ಕೆ ಬಂದರೂ ನಾನು ಆ ಕಡೆಗೆ ಹೋಗಲಾರೆ. ನಿನ್ನನ್ನು ಕರೆಯುವವರು ಯಾರಿದ್ದಾರೆ ಅಂತ ನೀನು ವ್ಯಂಗ್ಯ ಮಾಡ್ತಿದ್ದ ನನಗೆ ಗೊತ್ತುಂಟು. ಆದರೂ ಒಂದು ವೇಳೆ ಇಂತಹ ಆಮಂತ್ರಣ ಬಂದರೂ ಈ ಕಾಲದಲ್ಲಿ ನನಗಿರುವುದು ಏಕನಿಷ್ಠೆ ಕೇವಲ ದುರ್ಯೋಧನನ ಕುರಿತಾಗಿ ಮಾತ್ರ. ಅವನಿಗಾಗಿ ದೇಹ, ಅವನಿಗಾಗಿ ಪ್ರಾಣ, ಅವನಿಗೆ ಬೇಕಾಗಿ ಮನಸ್ಸು, ತ್ರಿಕರಣ ಶುದ್ಧಿಯಿಂದ ಅವನಿಗಾಗಿ ತೆಗೆಯುವುದಕ್ಕೆ ಸಿದ್ಧವಾದ ಗಂಧದ ಕೊರಡಿನ ಆಗಿರುವವನು ನಾನು. ಈ ಕಾರಣದಿಂದ ಸಾಯಕ ತೊಡುವ ವಿಚಾರ ನನಗೆ ಉಂಟೋ ಇಲ್ಲವೋ ಎನ್ನುವುದನ್ನು ನಿರ್ಧಾರ ಮಾಡಬೇಕಾದದ್ದು ರಣಕ್ಷೇತ್ರ. ಈ ಕಾಲದಲ್ಲಿ ನನ್ನ ಪತ್ರಿಕೆಗಳಿಗೆ ಏನೆಲ್ಲ ತುಂಬಿಕೊಂಡಿದೆ ಅಂತ ಪೂರ್ತಿ ಪರಿಚಯ ನಿನಗಿಲ್ಲಲ್ಲ. ನಿನ್ನದಾದ ಉದ್ಘಾಟನೆ ಆದದ್ದು ನೀನು ಒಪ್ಪುದಿಯಲ್ಲ. ಅರ್ಜುನ ಅಲ್ಲಿ ಅಷ್ಟು ಸಂಪಾದನೆ ಮಾಡಿದ, ಇಲ್ಲಿಷ್ಟು ಸಂಗ್ರಹ ಮಾಡಿದ, ಹಾಗೆಂದು ಕರ್ಣ ಗುಪ್ಪಿತದಲ್ಲಿ ಏನಾದರೂ ಸಂಗ್ರಹ ಮಾಡಿದ್ದಾನೋ ಇಟ್ಟುಕೊಂಡದ್ದು ಉಂಟೋ ಎನ್ನುವುದು ನಿನಗೆ ಗೊತ್ತಾಗುವ ಸಾಧ್ಯತೆ ಇದ್ದಿದ್ರೆ ನಾನು ದ್ರೋಣರ ಪ್ರಾಥಮಿಕವಾದಂತಹ ವಿದ್ಯಾಭ್ಯಾಸದ ಗುರುಕುಲವನ್ನು ದಾಟಿದ ಮೇಲೆ ಎಲ್ಲಿ ಕಲಿತೆ ಇತ್ಯಾದಿ ವಿವರಗಳು ನಿಮಗೆ ಬೇಕಲ್ಲ. ಹಾಗಾದ್ರೆ ನಾನು ಏನೋ ಕಲ್ತಿರ್ಬೇಕು, ಸುಮ್ಮನೆ ಕೈ ಬೀಸಿಕೊಂಡು ನಿಲ್ಲುವವನಲ್ಲ. ಕೈಯಲ್ಲಿ ಚಮ್ಮಟ್ಟಿಗೆಯನ್ನು ಹಿಡಿದುಕೊಂಡು ಯಾರದ್ದೋ ರಥಕ್ಕೆ ಕಟ್ಟಲ್ಪಟ್ಟ ಕುದುರೆಯನ್ನು ಓಡಿಸಬೇಕಾದಂತಹ ಸೂತನ ಮಗನಾಗಬೇಕಾದ ನಾನು ಆ ಸೂತತನದ ವಿದ್ಯೆಯ ಬಗ್ಗೆ ಮನಸ್ಸನ್ನು ಯಾವ ಕಾರಣಕ್ಕೂ ಕೊಡದೆ ಕ್ಷತ್ರಿಯ ಬಂದವನು ಮಾತ್ರ ಆಶ್ರಯಿಸಿದ್ದೇನೆ ಅಂತಾದರೆ ಬರಿಗೈಯಲ್ಲಿ ಬಂದವನಲ್ಲ.
ಸಾಕಷ್ಟು ಸಿದ್ಧತೆಯನ್ನು ನಾನು ಬಂದಿದ್ದೇನೆ. ಸೋಲುಗಳು ಎನ್ನುವುದು ಸಾವಲ್ಲ ಅಂತ ನಾನು ಯಾವತ್ತೂ ಅರ್ಥ ಮಾಡಿಕೊಂಡಿದ್ದೇನೆ. ಸಾವೇ ಹೌದಾದರೂ ಅವಮಾನ ಎನ್ನುವುದು ಅಗೌರವ ಎನ್ನುವುದು ಯೋಧನಾದವನಿಗೆ ಅದಕ್ಕೆ ಸಮಾನ ಎನ್ನುವ ಮಾತುಂಟು ಒಪ್ಪುತ್ತೇನೆ. ಈ ದಿವಸ ನಾನು ಅದನ್ನು ನಿರಾಕರಿಸುವ ಬದ್ಧತೆಯಿಂದ ಬಂದಿದ್ದೇನೆ. ಯಾವ ಕಾರಣಕ್ಕೂ ಪರ್ಯಾಯ ದಾರಿಗಳನ್ನು ಹುಡುಕುವುದಿಲ್ಲ. ನೀನು ಮೊದಲೇ ಹೇಳಿದಾಗ ವಾಮ ಮಾರ್ಗದಲ್ಲಿ ಗೆಲ್ಲುವುದಕ್ಕೆ ಮಾತ್ರ ನೀವು ಸ್ಥಿರ, ಪಶುವೃತ್ತಿಯವರು ಮಾತ್ರ ನೀನು ತಾಳಿದ್ಯಲ್ಲ. ಇವತ್ತು ಮಾನವನೆನ್ನುವವನು ಸಾಧನೆಯ ಮೂಲಕವಾಗಿ ಯಾವ ಉತ್ತುಂಗವನ್ನು ಏರುವುದಕ್ಕೆ ಸಾಧ್ಯ ಆಗುತ್ತದೋ ಅಂತಹ ಅಂತಃಕರಣ ಅವನಿಗೆ ಆಯುಧವಾಗಿರುವುದು, ಆಧಾರವಾಗಿರುವುದು, ಏಣಿಯಾಗಿರುವುದು. ಆ ಅಂತಃಕರಣದ ಸಾಕ್ಷಿಯಾಗಿ ನಿನ್ನ ಮುಂದೆ ಹೇಳ್ತೇನೆ, ಯಾವುದೇ ಕೃತ್ರಿಮವನ್ನು ಆಚರಿಸುವುದಿಲ್ಲ. ನೇರವಾಗಿ ಸ್ಫುಟವಾಗಿ ನನಗೆ ಮುಖ ಕೊಟ್ಟು ಧೈರ್ಯದ ಯುದ್ಧದಲ್ಲಿ ನಾನು ತೊಡಗುತ್ತೇನೆ. ಈ ಯುದ್ಧವನ್ನು ಅಂತ್ಯ ಕಾಣಿಸುವ ಹೊಣ ಉಭಯರಿಗೆ ಉಂಟು ಕ್ರೀಡಾ ಸ್ಫೂರ್ತಿಯಿಂದ. ಹಾಗಾದ್ರೆ ನಿನಗೆ ನಾನು ಏನು ಹೇಳಬೇಕು? ನನ್ನ ವೈಫಲ್ಯಗಳನ್ನು, ನನ್ನಲ್ಲಿರುವ ದೋಷಗಳನ್ನು ಯಾದಿ ಮಾಡಿ ಹೇಳುವ ನಿನಗೆ ಒಂದು ಮಾತನ್ನು ಸ್ಪಷ್ಟೀಕರಿಸುವುದಕ್ಕೆ ಬಯಸುತ್ತೇನೆ. ಫಲಗುಣ ಆರದೀರು ನರನೇ ಅಕಟ, ನರನೇ ಅಕಟ, ಅಕಟ ನೀನು ನರನೇ. ಭಗವದ್ಗೀತೆಯಿಂದ ಯಾವ ಕಾರಣಕ್ಕೂ ಉದ್ಧತನಾದಂತ ನೀನು, ಮನಸ್ಸಿನ ಶಂಕೆಯನ್ನು ಆ ಮೂಲಕ ತೆಗೆಸುವುದಕ್ಕೆ ಆಸ್ಪದ ಮಾಡಿಕೊಟ್ಟಂತ ಅದಕ್ಕೆ ಕೃತಜ್ಞನಾಗಿರುವ ನೀನು ನರನಾಗಿರುವುದಕ್ಕೆ ಸಾಧ್ಯ ಇಲ್ಲ. ನರನ ಮಟ್ಟದಿಂದ ಮೇಲಕ್ಕೆ ನಿಲ್ಲಬೇಕು. ನಿನ್ನ ಮುಂದಿರುವಂತಹ ನಾರಾಯಣನ ಕೃಪೆಗೆ ಭಾಜನನಾಗಿ ಹೋರಾಟ ಮಾಡಿ ಈ ದಿವಸದ ಯುದ್ಧದಲ್ಲಿ ಈ ಸೇನಾಧಿಪತಿಯಾದ ಕರ್ಣನ ತಲೆ ಕತ್ತರಿಸ್ತೇನೆ ಅಂತ ಆಡಿದ್ಯಲ್ಲ, ನನಗೂ ಪ್ರತಿಜ್ಞೆ ಉಂಟು ಅಂತ ನೀನು ಚೆನ್ನಾಗಿ ಬಲ್ಲೆ. ಎಲ್ಲಿಯವರೆಗೆ ಪಾರ್ಥನನ್ನು ನಾನು ಮಡುವುದಿಲ್ವೋ ಅಲ್ಲಿಯವರೆಗೆ ನಾನು ಅನ್ಯರಿಂದ ಕಾಲು ತೊಳಕೊಳ್ಳುವುದಿಲ್ಲ, ನನಗೆ ಬೇಕಾದಂತಹ ಮಧುಪಾನವನ್ನು ಮಾಡುವುದಿಲ್ಲ, ಮಾಂಸಾಹಾರ ಮಾಡುವುದಿಲ್ಲ ಎನ್ನುವ ಪ್ರತಿಜ್ಞೆ ಮಾಡಿಕೊಂಡು ಬಂದಿದ್ದೇನೆ. ಪ್ರತಿಜ್ಞೆ ಸರಿತುಲ್ಯ ಆಗಬೇಕು ಅಂತ ನಿಯಮ ಇಲ್ಲಲ್ಲ. ನೀನು ಮೇರು ಪರ್ವತ ಏರುತ್ತೇನೆ ಅಂತ ಪ್ರತಿಜ್ಞೆ ಮಾಡಬಹುದು, ನಾನು ಮನೆ ಪಕ್ಕದಲ್ಲಿರುವ ಕಾಲುವೆಯಲ್ಲಿ ಸ್ನಾನ ಮಾಡುವುದಿಲ್ಲ ಅಂತ ಹೇಳಬಹುದು. ಪ್ರತಿಜ್ಞೆ ಅಂತ ಹೇಳುವುದು ಹೌದಲ್ಲ, ಕಾಲುವೆ ಎಲ್ಲ ಮೇರು ಪರ್ವತದಲ್ಲ ಎನ್ನುವುದು ಜಿಜ್ಞಾಸಕ ವೃತ್ತಿಗೆ ಸಂಬಂಧಪಟ್ಟವರಿಗೆ ಮಾತ್ರ ವಿಷಯ. ಈ ದಿವಸ ನಿನ್ನ ಜೊತೆಗಿನ ಒಂದು ಕರ್ನಾರ್ಜುನರ ಕಾಲ ನಡೆಯಬೇಕು. ಬೇರಿದ್ದವರದಕ್ಕೆ ಸಾಕ್ಷಿ ಹೇಳಬೇಕು. ರಾಕ್ಷಸರು ನನ್ನ ಕಡೆಗಿದ್ದಾರೆ, ವಿಶೇಷವಾಗಿ ದೇವತೆಗಳು ನಿನ್ನ ಕಡೆಗಿದ್ದಾರೆ. ಇಬ್ಬರು ಯಾವ ನೆಲೆಯಿಂದ ನಮ್ಮಿಂದ ಉಪಕೃತರಂತ ನೋಡಿದ್ರೆ ದೇವತೆಗಳೇ ಒಂದು ಗೇಡು ಹೆಚ್ಚು ನಿನ್ನಿಂದ ಉಪಕೃತರು. ನೀನು ಆ ಕಾಲದಲ್ಲಿ ಹೋಗಿದ್ದೀರ ಸ್ವರ್ಗಲೋಕಕ್ಕೆ ಇತ್ಯಾದಿ. ಆ ರಾಕ್ಷಸರನ್ನು ಸಂಹಾರ ಮಾಡಿದ್ದಿ, ದೇವೇಂದ್ರನಿಗೆ ಉಪಕರ ಆಗುವುದನ್ನು ತಪ್ಪಿಸಿದ್ದಿ. ನಾನು ರಾಕ್ಷಸರಿಗೆ ಯಾರು ಸಹಾಯ ಮಾಡಿದ್ದಕ್ಕೆ ಪುರಾವೆ ಉಂಟು? ಯಾವ ಕಾರಣಕ್ಕೂ ನಾನು ರಾಕ್ಷಸರಿಗೆ ಸಹಾಯ ಮಾಡಲಿಲ್ಲ. ಹಾಗಾದ್ರೆ ರಾಕ್ಷಸ ಭಾವವನ್ನು ಅವರು ನನ್ನಲ್ಲಿ ಕಂಡಿದ್ದಾರೆ. ದೇವತೆಗಳು ಅದನ್ನು ವಿರೋಧಿಸಿ ಅಲ್ಲೇ ಹೊಡೆದಾಟ ಮಾಡುವುದಿಲ್ಲಲ್ಲ. ನಿನ್ನ ಪಕ್ಷ ಗೆಲ್ಲಿ, ನನ್ನ ಪಕ್ಷ ಸೋಲ್ಲಿ, ನನ್ನ ಪಕ್ಷ ಸೋಲ್ಲಿ, ನಿನ್ನ ಪಕ್ಷ ಗೆಲ್ಲಿ ಅಂತ ಪರಸ್ಪರ ಹೋರಾಟ ಮಾಡುವುದಿಲ್ಲಲ್ಲ. ಇಬ್ಬರು ಬಿಟ್ಟ ಕಣ್ಣುಗಳಿಂದ ಚಿಕಿತ್ಸಕ ದೃಷ್ಟಿಯಿಂದ ಕರ್ನಾರ್ಜುನರ ಕ್ರೀಡಾ ಸ್ಫೂರ್ತಿಯಿಂದ ಕೂಡಿದ ಹೋರಾಟವನ್ನು ನಿರೀಕ್ಷೆ ಮಾಡ್ತಾರೆ ಅಂತ ಅರ್ಥ. ಆ ಕಾಲದ ಪೂರ್ವದಲ್ಲಿ ನಡೆದು ಹೋದಂತಹ ಘಟನೆಯನ್ನು ಬಿಡು, ನಿನ್ನ ನಡೆದು ಹೋದ ಪ್ರಸಂಗವನ್ನು ಆಚೆಗೆ ಬಿಡು. 17ನೇ ದಿವಸ ಪರಿಪೂರ್ಣವಾದ ಯುದ್ಧ ಸಿದ್ಧತೆಯಿಂದ ನಿನಗೆ ಮುಖಾಮುಖಿಯಾಗಿರುವ ಈ ಕರ್ಣನನ್ನು ನೀನು ಮೈಯ ಬಿರುಸನ್ನು, ನಿನ್ನ ಮೈಯ ಮೇಲೆ ಅವಚಿಕೊಂಡ ಕವಚ ಎನ್ನುವ ದಿರಿಸನ್ನು ಸಾಕ್ಷಿಯಾಗಿಟ್ಟುಕೊಂಡು ಕೃಷ್ಣನ ಸಮ್ಮುಖದಲ್ಲಿ ಈ ಶಲ್ಯರ ಸಮೇತವಾಗಿ ನನ್ನನ್ನು ನಾನು ಮಣಿಸಿದ್ರೆ ಒಪ್ಪುತ್ತೇನೆ. ಆ ಕಾಲದಲ್ಲಿ ನನಗೆ ಎದ್ದು ಬರಲಿಕ್ಕೆ ಸಾಧ್ಯ ಆಗದೆ ಹೋದ್ರು ಕೈ ಮುಗಿದು ಹೇಳ್ತೇನೆ, ಭಾರತ ದೊಡ್ಡವಂತೂ ಒಪ್ಪಿಯೇ ಪ್ರಾಣ ಬಿಡ್ತೇನೆ. ಆದರೆ ಎಲ್ಲಿಯವರೆಗೆ ನನ್ನ ಈ ಹೃದಯದ ಒಳಗೆ ಬಡಿಯುವಂತಹ ಶಬ್ದವೊಂದು ಉಂಟೋ, ಆ ಶಬ್ದ ಸದಾ ಕಾಲ ಕೌರವನ ಉತ್ಕರ್ಷೆಯನ್ನು ಪ್ರತಿಧ್ವನಿಸ್ತದೋ ಅಲ್ಲಿಯವರೆಗೆ ನಾನು ಅವಮಾನಕಾರಿಯಾಗಿ ನಿನ್ನ ಮುಂದೆ ಪ್ರಾಣ ಬಿಡುವುದಕ್ಕೆ ಸಿದ್ಧನಿಲ್ಲ. ಆ ಕಾರಣದಿಂದ ಯೋಧ ನ್ಯಾಯೇನ ವ್ಯಾಧ ನ್ಯಾಯೇನ ಅಂತಲ್ಲ ಅಂತ ಒಪ್ಪಿದ್ದೇನೆ ನಾನು. ವ್ಯಾಧ ನ್ಯಾಯವನ್ನು ಬಳಸುವುದೇ ಇಲ್ಲ, ತಪ್ಪಿಸಿಕೊಂಡು ಹೋಗುವುದಿಲ್ಲ, ಇಲ್ಲ ಹತ್ತುವುದಿಲ್ಲ. ನೇರ ಮುಖಾಮುಖಿಯಾದ ರುಜು ಮಾರ್ಗದ ಹೋರಾಟ ಮಾಡ್ತೇನೆ. ಸಿದ್ಧರಾಗಿದ್ಯಾ? ಪ್ರಧಾನವಾಗಿ ಎರಡು ವಿಷಯಗಳನ್ನು ಕೊನೆಗೊಳಿಸಿ, ಒಂದು ಸ್ವಾಮಿ ನಿಷ್ಠೆ, ಇನ್ನೊಂದು ನೀನು ಕಲಿತದ್ದು ಗುಪ್ತವಾಗಿ ಉಂಟು. ಇದ್ರೂ ಇದ್ದೀನಿ. ಸ್ವಾಮಿ ನಿಷ್ಠೆ ಇರುವಲ್ಲಿ ವಿವೇಕ ಬೇಕು. ಕರ್ಣ ಜೀವಮಾನ ಪೂರ್ತಿ ರಾವಣನಿಗೆ ನಿಷ್ಠನಾಗಿದ್ದಂತಹ ವಿಭೀಷಣ ಸೀತಾಪಹಾರದ ಬಳಿಕ ಆ ಕಡೆ ಹೋದಂತ ಅವನನ್ನ ಅಧರ್ಮಿ ಇದ್ದ ಯಾರು ಕಲಿಯುವುದಿಲ್ಲ. ಧರ್ಮದ ಮತಿ ಇದ್ದ ಕಾರಣವೇ ರಾವಣನನ್ನು ಬಿಟ್ಟು ವಿಭೀಷಣ ಹೋದವ ಚಿರಂಜೀವಿಯಾಗಿ ಉಳಿದ. ತಂದ್ರು ಬಿಟ್ಟು ಕೊಡಬೇಡಿ ಅಂತ ಹೇಳಿದ ಇಂದ್ರಜಿತು ಮರಣದ ಮನೆಗೆ ಹೋದ. ಗುಪ್ತವಾಗಿ ನೀನು ಕಲಿತಿದ್ದಿ. ಗುಪ್ತವಾಗಿ ಅಂತ ಹೇಳಿದ್ರೆ ಮೊನ್ನೆ ಉತ್ತರ ಗೋಗ್ರಹಣ ಆದ್ಮೇಲೆ ಕಲ್ತದ್ದಲ್ಲ, ಉತ್ತರ ಗೋಗ್ರಹಣಕ್ಕಿಂತ ಮೊದಲೇ ಕಲ್ತದ್ದಲ್ವ? ಉತ್ತರ ಗೋಗ್ರಹಣ ಎನ್ನುವುದಕ್ಕೆ 1ನೇ ಕುರುಕ್ಷೇತ್ರ ಅಂತ ಹೆಸರಿಲ್ಲ. ಬೇಡ, ಕಾಲಕ್ಕೆ 2ನೇ ಕುರುಕ್ಷೇತ್ರ ಅಂತ ಹೆಸರಿಲ್ಲ. ಏಕಂ ಕುರುಕ್ಷೇತ್ರ ಬಂದಲ್ಲಿ ಅದನ್ನು ಪ್ರದರ್ಶಿಸ್ತೇನೆ. ಉತ್ತರ ಗೋಗ್ರಹಣದಲ್ಲಿ ಬಂದ ಕರ್ಣ 1ನೇ ಕರ್ಣ, ಕುರುಕ್ಷೇತ್ರದಲ್ಲಿ ಬರುವ ಕರ್ಣ 2ನೇ ಕರ್ಣ ಅಂತೂ ಇಲ್ಲಲ್ಲ. ಅದೇ ಕರ್ಣ ಈ ಕರ್ಣ ಬೇರೆ, ಈ ಮಹಾರಥಿ ಕರ್ಣ ಬೇರೆ. ಯಾವ ವಿಭಾಗದಲ್ಲಿ ನೀನು ಬಂದರೂ ಕೂಡ ಅರ್ಜುನ ಹಾಗೆ ಹೇಳಿದ್ದಾರೆ. ಏಸು ಬಲಾಢ್ಯ ತೋಳುಗಳು ಮತ್ತೇಸು ವಿಕ್ರಮದ ಬಾಣಗಳು ಬಳಿರ ಮೆಚ್ಚಿದೆ ಅಂತ ಶಲ್ಯರು. ವರ್ತಮಾನ ಕಾಲದಲ್ಲಿ ಬಲಾಢ್ಯತೆಯಲ್ಲಿ ಶಲ್ಯರನ್ನು ಮೀರಿದವರಿಲ್ಲ. ಅವರೇ ಒಪ್ಪಿದ್ದಾರೆ. ಅವರು ನಿನ್ನನ್ನು ಒಪ್ಪಿದ್ದಾರೆ. ನೀನು ಅರ್ಜುನನ್ನು ಗೆಲ್ತಿ ಅನ್ನೋದನ್ನು ಒಪ್ಪಿದ್ದಾರ. ಹಂಸಕಾಗೆ
ನಾನು ಕಾಗೆಗೆ ಹೋಗ್ಲಿಕ್ಕಿಲ್ಲ. ನನ್ನನ್ನು ಹಂಸಕ್ಕೆ ಹೋಗ್ಲಿದ್ದಾರೆ ಅಂತ ಸರಿ ಪೈಪೋಟಿ ಕೊಟ್ಟು ಹಾ. ಕಾಗೆ ಎನ್ನುವುದು ಕೇವಲ ಕಾಗೆ ಅಲ್ಲ, ಕಾಕ ಕರ್ಕಶವಾಗಿ ಅರಚಿ ಎಲ್ಲೆಲ್ಲ ಹೊಲಸು ತಿನ್ನುವುದಲ್ಲ, ಮನಸ್ಸು ಮಾಡಿದೆ ಹಂಸವನ್ನಾದರೂ ಬಾಳಿದೆ ಕಾಗೆ ಎಂದು ಮೆಚ್ಚುವ ಹಾಗೆ ಮಾಡ್ತೇನೆ, ವಾಯಸಕ್ಕೆ ಪಾರಿತೋಷಕ್ಕೆ ಸಿಕ್ಕುಪಡಿಸುವ ಹಾಗೆ ಮಾಡ್ತೇನೆ ಅಂತ. ಕೆಲವರಿಗೆ ಸನ್ಮಾನ ಆಗುದು ಯಾಕೆ ಗೊತ್ತಾ? ಯಾಕೆ? ಕೊನೆಗೆ ಒಮ್ಮೆ ಹೋಗ್ಲಿಕ್ಕೆ ಸನ್ಮಾನ ಆಗುತ್ತವ್ರೆ. ಆ ಸನ್ಮಾನ ಆದ್ರೆ ನನಗೆ ಬೇಸರ. ಕೆಲವರು ಬಳಿದೆ ಅಂತ ಕೆಲವರಿಗೆ ಹೇಳುವುದು ಯಾಕೆ ಗೊತ್ತುಂಟ? ಒಮ್ಮೆ ಒಂದು ಇವ ಹೋಗ್ಲಿ, ಎರಡು ರೀತಿಯ ಸನ್ಮಾನ. ಒಂದು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಮಾಡ್ಲಿ ಅಂತ ಸನ್ಮಾನ ಆಗುದು, ಇನ್ನೊಂದು ನಿವೃತ್ತಿ ಆಗ್ಲಿ ಅಂತ ಸನ್ಮಾನ. ಇನ್ನೊಂದುಂಟು ಆ ಸನ್ಮಾನ, ಆ ನಿವೃತ್ತಿ ಮತ್ತೆ ಪ್ರೀತಿ ಆದ ಮೇಲೆ ಇನ್ನೊಂದುಂಟು. ಇವನನ್ನು ಹೀಗೆ ಇಟ್ಟುಕೊಂಡ್ರೆ ಇವನನ್ನು ಗೆಲ್ಲುವುದು ಕಷ್ಟ, ಬೇಗ ಒಂದು ಸನ್ಮಾನ ಕೊಟ್ಟು ಮೂಲೆಗೆ ಹಾಕಿದ್ರೆ ಮುಂದಕ್ಕೆ ಹೋಗಬಹುದು ಅಂತ ಹೇಳುವುದು ಉಂಟು. ನೀನೀಗ ಮೂರನೇದಾಗಿ ಅವನು ಇಷ್ಟು ಸಲ ಎದುರಾದ ಕಾರಣನನ್ನು ಗೆಲ್ಲುವುದು ಕಷ್ಟ ಅಂತ ಅರ್ಜುನನಿಗೆ ಬರಲಿಲ್ಲ. ನಿನ್ನ ಕಂಠದಲ್ಲಿ ಇಳಿಯದ ಕಡುಬಾದೀತು ಯಾವುದು ಈ ಹೋರಾಟ. ಎಂತದೇ ಹೇಳುದು? ಕೃಷ್ಣ ಮೆಚ್ಚುವ ಹಾಗೆ ಹೋರಾಟ. ಧರ್ಮರಾಯನ ತಮ್ಮ ಅರ್ಜುನನಿಗೆ ಗಂಟಲಲ್ಲಿ ಇಳಿಯುವುದ? ಊರ್ವಶಿ ಶಾಪವನ್ನೇ ಉತ್ತರಿಸಿ ಬಂದವ ಶಾಪಗ್ರಸ್ತ ಕರ್ಣ ದೊಡ್ಡ ವಿಷಯವನ್ನು. ಈಗ ಅಚ್ಯುತ ಮೆಚ್ಚುವ ಹಾಗೆ ಹೋರಾಟ ಮಾಡುವುದನ್ನು ನೋಡು. ನಿನ್ನಲ್ಲಿ ಚ್ಯುತಿ ಉಂಟು ಅಂತ ನಾನು ತೋರಿಸ್ತೇನೆ. ನನ್ನೊಂದಿಗೆ ದ್ವೈರಥ ಯುದ್ಧ ಮಾಡಿದವರು ಈ ಕುರುಕ್ಷೇತ್ರದಲ್ಲಿ ಅರ್ಜುನದ ಭೀಷ್ಮಾಚಾರ್ಯರು ಬಿಟ್ಟರೆ ಬೇರಿಲ್ಲ. ಅಂತಲ್ಲಿ ಈ ಕರ್ಣ ಒಂದು ದ್ವೈರಥ ಯುದ್ಧಕ್ಕೆ ನಿಂತು 3ನೇ ದಿವಸ ಅವರೊಂದು ಮಾಡಿದ್ದಾರೆ. ನಿನ್ನೆ ದಿವಸ ಹೇಳಿದ್ದ ಅಂತ ನಮಗೆಲ್ಲ ಮಾಹಿತಿ. ರಾತ್ರಿ ಇವನ ಒಡೆಯನಲ್ಲಿ ನಾನು ಎಲ್ಲದರಲ್ಲಿ ಅರ್ಜುನನನ್ನು ಸರಿದಂಡಿಯಾಗಿ ಹೋರಾಟ ಮಾಡ್ತೇನೆ. ಅವನಲ್ಲಿ ಗಾಂಡೀವ ಇದ್ರೆ ನನ್ನಲ್ಲಿ ವಿಜಯನಾಮಕ ಧನುಸ್ಸುಂಟು, ಅವನಲ್ಲಿ ಅದಿದ್ರೆ ನನ್ನಲ್ಲಿ ಇದು ಉಂಟು, ಅವನಲ್ಲಿ ಅದಿದ್ರೆ ಎಲ್ಲಕ್ಕೂ ಹೇಳಿದ್ದಾರೆ. ಅವನಲ್ಲಿ ಕೃಷ್ಣನಿಗೆ ಸರಿಯಾದವರಿಲ್ಲ. ಕೃಷ್ಣ ಸಾರಥ್ಯಕ್ಕೆ ಸರಿಯಾದ ಒಬ್ಬ ಸಿಕ್ಕಿದ್ರೆ ನಾನು ಅರ್ಜುನನ ಮುಂಭಾಗದಲ್ಲಿ ಗೆಲ್ತೇನೆ ಅಂತ ಹೇಳಿದ್ದಾನೆ. ಕೃಷ್ಣ ಸಾರಥ್ಯದಲ್ಲಿ ಮಾತ್ರ ಅರ್ಜುನ ಮೇಲೆ ಅಲ್ಲ, ಅರ್ಜುನನ ನೆಲೆ ಎಷ್ಟು ಗಟ್ಟಿ, ಇವನ ನೆಲೆ ಎಷ್ಟು ಅಭದ್ರ ಅಂತ ತೋರಿಸ್ಬೇಕು. ಹಾಗಾಗಿ ಮೂಡಿಗೆಯಿಂದ ಪ್ರಖರವಾದ ವಿಷಿಕವನ್ನು ತೆಗೆದು ಗಾಂಡೀವಕ್ಕೆ ಜೋಡಿಸಿದ್ದೇನೆ. ಇವನ ರಥವನ್ನೇ ಗುರಿಯಾಗಿರಿಸಿ ಹೊಡಿತೇನೆ. ಯಾರು ಆತಂಕಗೊಳ್ಳುವುದು ಬೇಡ, ಗಾಬರಿಗೊಳ್ಳುವುದು ಬೇಡ. ಏನು ಯುದ್ಧದ ತುರುಸಿನಲ್ಲಿ ಬಿರುಸಿನಲ್ಲಿ ಧೈರ್ಯದ ಯುದ್ಧದ ಕೋಲಾಹಲದಲ್ಲಿ ಕರ್ಣನ ಲೆಕ್ಕಾಚಾರ ತಪ್ಪಿದೆ, ಅವ ಲೆಕ್ಕ ಮಾಡುವಂತಹ ಗಣಿತ ತಪ್ಪಿ ಹೋಗಿದೆ ಅಂತ ಯಾರಾದ್ರೂ ಹೇಳಿದ್ರ ನಿಮಗೆ? ಸ್ಪಷ್ಟ ಗೊತ್ತುಂಟು ನನಗೆ. 1 ಯೋಜನ ಅಷ್ಟು ಹಿಂದಕ್ಕೆ ಹೋಗಿದೆ ನಮ್ಮ ರಥ. ಜಂಜಾವಾತಕ್ಕೆ ಸಿಕ್ಕಿದ ತರಗಲೆಯ ಹಾಗೆ, ಬಿರುಗಾಳಿಗೆ ಬೀಳುವಂತಹ 12ನೇ ಹಣ್ಣಿನ ಹಾಗೆ ಒಂದು ತರಹದ ತೀವ್ರವಾದಂತ ತುಮುಲಕ್ಕೆ ಸಿಕ್ಕಿದ ರಥ ಮಹಾಸಾರಥಿಗಳೆನಿಸಿಕೊಂಡಂತಹ ಶಲ್ಯರ ಕರಗಳನ್ನು ತಪ್ಪಿಸಿಕೊಂಡು ಅಲ್ಲಿಯವರೆಗೆ ಹೋಗುತ್ತದೆ ಅಂತ ಹೇಳಿದ್ರೆ 1 ಯೋಜನ ತಾಪ್ ಹೋಗೋದು ಸ್ಪಷ್ಟ ಗೊತ್ತುಂಟು ನನಗೆ. ಏನು ನನ್ನ ರಥ ಚಲಿಸಿ ಹೋಗುವಾಗ ನಾನು ಆಕಾಶದಲ್ಲಿದ್ದದ್ದಲ್ಲ, ಪಾರ್ಥನ ಪರಾಕ್ರಮದ ಪರಾಕಾಷ್ಠೆಯನ್ನು ನಾನು ತಿಳಿಯದವನು. ಕಡುಗಲಿ ಎಂಬ ಅಬ್ಬರ ನಿನಗದು ಸಲ್ಲದು ಸತತ ಅಂತ ನಾನು ಆಡಿದ್ದು. ಪ್ರಪಂಚದಲ್ಲಿ ಅಮೋಘ ವೀರ್ಯ ಮಹಾ ಸಾಧಕ ದಶನಾಮಗಳನ್ನು ಸಂಪಾದನೆ ಮಾಡುವುದರ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾದ ಘಟನೆಗಳನ್ನು ದಾಖಲಿಸಿದವನು ಸುಳ್ಳ. ಯಾವ ಕಾರಣಕ್ಕೂ ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಭಾರತನ ಪ್ರಹಾರದ ಪ್ರಖರತೆ ಬಲಿಷ್ಠತೆ ಹಾಗೂ ಬಲಿಷ್ಠತೆ ಹಾಗೆಂದು ನಮ್ಮ ರಥ 1 ಯೋಜನೆ ಹಿಂದೆ ಹೋದರೆ ಕರ್ಣನ ಮನೋರಥ ಹಿಂದೆ ಹೋಗಲಿಲ್ಲಲ್ಲ, ಕರ್ಣನ ಆಶಾ ತಂತು ತುಂಡಾಗಲಿಲ್ಲಲ್ಲ, ಕರ್ಣನ ಮಹತ್ವಾಕಾಂಕ್ಷೆ ಎಂಬ ಬೇರೆ ಪರ್ವತದ ಶಿಖರ ತುಂಡಾಗಲಿಲ್ಲಲ್ಲ. ಗಾಬರಿಯಾಗಬೇಡಿ. ಸೇನಾಧಿಪತಿಗೆ ಇಂತಹ ಸೋಲುಗಳು, ಇಂತಹ ಕುಸಿತಗಳಿದ್ದದ್ದೇ.
ಸೇನಾಧಿಪತಿ ಎನ್ನುವವನು ಬಿದ್ದು ಹೋದ ಕಾಲದಲ್ಲಿ ಸಕಾಲಿಕವಾಗಿ ಸಹಾಯ ಮಾಡುವ ಪ್ರಕರಣಗಳು ಸಂಘಟಿತವಾಗುತ್ತವೆ. ಏನು ಆ ಕಾಲದಲ್ಲಿ ದೇವತೆಗಳಿಗೆ ಸಹಾಯ ಮಾಡುವುದಕ್ಕಾಗಿ ವೈಜಂತಪುರದ ಹೋರಾಟದಲ್ಲಿ ದಶರಥನೇ ಕಾಲು ಗೆಲ್ಲಲಿಕ್ಕೆ ಕೈಕೆ ಹೆಣ್ಣಾದವಳು ಎಲ್ಲಾದರೂ ಸಾರಥಿತನವನ್ನು ಮಾಡುವುದಕ್ಕುಂಟು, ಶುಶ್ರೂಷೆ ಮಾಡುವುದಕ್ಕುಂಟು. ದಶರಥ ಕನಸನ್ನಾದರೂ ಯೋಚಿಸಿಯಾನ, ನನ್ನ ಹೆಂಡತಿಯಿಂದಾಗಿ ನಾನು ಆಪತ್ತನ್ನು ಮೀರುತ್ತೇನೆ ಅಂತ ಸಹಾಯ ಮಾಡಲಿಲ್ವೋ? ಆ ಕಾಲದಲ್ಲಿ ಅವನ ಸಕಾಲಿಕವಾದ ಶುಶ್ರೂಷೆಯಿಂದ ಆರೈಕೆಯಿಂದ ಉಪಕೃತನೇ ಇದ್ದಾನೆ. ವಲ್ಲಭನಾದ ಗಂಡನಾದಂತಹ 60,000 ವರ್ಷ ರಾಜ್ಯಭಾರ ಮಾಡಿ ಭರತ ಲಕ್ಷ್ಮಣ ಶತ್ರುಘ್ನನಿಗೆ ಅಪ್ಪನಾದಂತಹ ದಶರಥ. ಇನ್ನು ನನಗೆ ಸೋಲಾದ ದೊಡ್ಡ ಸಂಗತಿ ಅಂತದ್ದು. ಶಲ್ಯರು ಪ್ರಸಂಗಾವಧಾನತೆಯಿಂದ ಈ ಕುದುರೆಗಳನ್ನು ಕೇಳಿ ಅದರ ವಾದ್ಯಗಳನ್ನು ಒಂದು ಸಮತೋಲಿತ ಸ್ಥಿತಿಗೆ ತಂದು ಮತ್ತೆ ರಥವನ್ನು ತಂದು ಇಲ್ಲಿ ನಿಲ್ಲಿಸಿದ್ದಾರಲ್ಲ. 1000 ನಮಸ್ಕಾರ ಹೇಳಬೇಕು ನಾನು ಅವರಿಗೆ. ಎಲ್ಲ ಮುಗಿದ ಮೇಲೆ ಒಟ್ಟು ಸೇರಿಸಿ ಹೇಳೋಣ ಅಂತ ಕಾಯ್ತಾ ಇದ್ದೇನೆ ಬಿಡದಿಯಲ್ಲಿ. ಆ ಕಾರಣದಿಂದಲೇ ಈಗ ನಾನು ಪ್ರತಿಕ್ರಿಯೆ ಕೊಡಬೇಕಾದದ್ದು ರಣಕಾರಣವನ್ನು ಇಟ್ಟುಕೊಂಡು. ಏನು ಎದುರಿಗಿರುವಂತಹ ದಿವ್ಯಾಶ್ವಗಳಿಂದ ಕಟ್ಟಲ್ಪಟ್ಟ ಅಚ್ಯುತನು ಮುಂದೆ ಕುಳಿತು ಸಾರಥಿತನವನ್ನು ಮಾಡುವ ಮಹೋನ್ನತವಾದಂತಹ ಭಾರತದ ರಥ ಆಚೆಯಿಂದ ಹೋಗುವುದಿಲ್ವೋ? ಧೈರ್ಯದ ಯುದ್ಧ ಅಂತ ಹೇಳಿ ಒಮ್ಮೆ ಸ್ತಬ್ಧವಾಗಿ ನಿಂತು ಹೋಗಿ ಚಲಿಸುವುದಿಲ್ವೋ? ಈ ಕ್ಷಣಕ್ಕೆ ಅದನ್ನು ಆಚೆಯಿಂದಕ್ಕೆ ಚಲಿಸುವ ಹಾಗೆ ಮಾಡಬಲ್ಲ ಯೋಗ್ಯತೆ ನನ್ನಲ್ಲಿ ಉಂಟು ಎನ್ನುವುದನ್ನು ತೋರಿಸುವುದಕ್ಕೆ ಒಮ್ಮೆ ಮೂಡಿಗೆಗೆ ಕೈ ಹಾಕಿ ಆ ಒಂದು ಅದ್ಭುತವಾದ ಶರವನ್ನು ತೆಗೆದಿದ್ದೇನೆ. ಭಾರತನ ರಥವನ್ನು ಹಿಂದಕ್ಕೆ ಸಾಗಿಸಬೇಕಿದ್ರೆ ಅಷ್ಟು ಸುಲಭ ಅಲ್ಲ. ಭಾರ ಭಾರ ಬಲು ಭಾರ, ನನ್ನ ಹಿಡಿತಕ್ಕೆ ಭಾರ, ನನ್ನ ಹೊಡೆತಕ್ಕೆ ಭಾರ, ಅದರ ಭಾರ ಅಷ್ಟಿದೆ. ಹಾಗಾದ್ರೆ ಹಗುರ ಮಾಡುವ ಯೋಗ್ಯತೆ ನಮಗಿಲ್ವೋ? ಏನು ಪರಶುರಾಮರು ಸುಮ್ಮನೆ ಕಲಿಸಿದ್ದೋ ನನಗೆ ಶಾಪ ಕೊಡುವವರೆಗೂ? ಕಲ್ತದ್ದಷ್ಟು ಮರೆತು ಹೋಗಲಿ. ಹಾಗೆಂದು ಮರ್ತದಲ್ಲಿ ನೆನಪಿರುವುದನ್ನು ಕೂಡಿಸಿ ಹೊಡಿಲಿಕ್ಕೆ ಬರುತ್ತಿಲ್ವೋ? ಎತ್ತುತ್ತೇನೆ ವಿಜಯ ನಾಮಕವಾದ ಧನುಸ್ಸನ್ನು, ಅದಕ್ಕೆ ಜೋಡಿಸಿದ ಬಾಣವನ್ನು ಅವನ ರಥದ ಮುಖಿಗೆ ಬಲಿಯಾಗಿಸಿ ಪ್ರಯೋಗ ಮಾಡ್ತೇನೆ, ಪ್ರಯೋಗ ಮಾಡ್ತೇನೆ, ಪ್ರಯೋಗ ಮಾಡ್ತೇನೆ. ಸಮರದೊಳು ಸತ್ವಾದಿ ಜಯನೇ ದಿರುರೇ ದಿರುರೇ ಮಜ ಬಿನ್ನಾಳು ನೀನೆನುದ ಮಜ ಪೂತುರೆ ಇನ್ನೂ ಸೇರಿಸಬೇಕಾದ್ರೆ ಹೇಳ್ತೇನೆ. ಪೂತು ಮಜರೇ ಅಪ್ಪ ಜಗದ್ವಿಖ್ಯಾತ ಧನುಧನು ನೀನು ಸಮರವು. ಆದ್ರೆ ಅನೇಕರಿಂದ ನೀನು ವಿಶೀಕರಿಸಲ್ಪಟ್ಟವನು. ನೀನು ಇಂಥ ಪ್ರಾರಂಭದಿಂದಲೂ ಕೂಡ ನಿನಗೆ ಯಾವ ಸ್ಥಾನವನ್ನು ಮಾನವನ್ನು ಯಾರು ಕಲ್ಪಿಸಿಕೊಟ್ಟಿಲ್ಲ. ಯುದ್ಧ ತುಡಿತ ನಿಮಗೆ ಬಹಳಷ್ಟು ಇತ್ತು. ಕೌರವನಿಗೇನೋ ಹೇಳಿದಂತೆ ನಾನಿಯೇ ಯುದ್ಧಕ್ಕಾಗಿ ಅಳುಕಬೇಕಾದಂತಹ ಸಂದರ್ಭವೇ ನಿನಗೆ ಒದಗಿ ಬರುವುದಿಲ್ಲ ಅಂತೇಳಿ. ಹೌದು, ಆದರೆ ನಿನಗೆ ಆ ಯೋಗವೇ ಪ್ರಾಪ್ತವಾಗಿಲ್ಲ ಈ ತನಕವೂ ಕೂಡ. ಆದರೆ ಈಗ ನಿಜವಾಗಿಯೂ ನೀನು ಅಲ್ಲಲ್ಲಿ ಯುದ್ಧದಲ್ಲಿ ಕನಕ ಕಾಣಿಸಿಕೊಂಡರೂ ಕೂಡ ಒಂದು ನಿರ್ಣಾಯಕವಾದಂತಹ ಯುದ್ಧಕ್ಕೆ ಕಟಿಬದ್ಧರಾಗಿ ನಿಂತವರು ಈ ಕಾಲಕ್ಕೆ 17ನೇ ದಿವಸ ಯುದ್ಧದಲ್ಲಿ ಬಹಳಷ್ಟು ಮಾತಿನ ವೇಗವು ಹೋಗವು ಬಹಳಷ್ಟು ನಾನು ಕಂಡೆ. ರಥದ ಮೂತಿಯಲ್ಲಿ ಕುಳಿತು ಸಂತೋಷವಾಯಿತು ನನಗೆ. ಮನದುಂಬಿ ಬಂತು. ಅಷ್ಟಕ್ಕೆ ಸೀಮಿತವಾಗಿರಬಾರದು ರಣಕ್ಷೇತ್ರ ಎನ್ನುವುದು ಮಾತ್ರ, ಮಾತಿಗಾಗಿ ಇರುವುದು ರಣಕ್ಷೇತ್ರ ಅಲ್ಲವಲ್ಲ. ಆದರೆ ನಿನ್ನದಾದಂತಹ ಶರಪಾಂಡಿತ್ಯವನ್ನು ನೋಡುವಾಗ ಯೋಜನಾಂತರಕ್ಕೆ ದೂರಕ್ಕೆ ಹಾರಿಸಿದಂತಹ ರಥವನ್ನು ಸ್ವಸ್ಥಾನಕ್ಕೆ ತಂದು ನಿಲ್ಲಿಸಿ ಆ ಮೂಲಕವಾಗಿ ತನ್ನದಾದಂತಹ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿಕೊಂಡು ನಮ್ಮ ರಥವನ್ನು ಹಿಂದೆ ಸರಿಸಿದ್ದೆವು. ನನಗೆ ಮೆಚ್ಚುಗೆ. ಅದಕ್ಕಾಗಿ ನಾನು ಹೇಳಿದ್ದು ಮದಿರೆ ಹಾಪುರೆ ಮಜ ಕೂತರೆ ಕರ್ಣ ನೀವು
ಎಲ್ಲರೂ ನೀನು ಅರ್ಥರಥಿಕರ ಸಾಲಿಗೆ ಸೇರಿಸುವವರು ಈಶ್ವರನಿಗೆ ಏನೇನೂ ಅಲ್ಲ ಅಂತ ಹೇಳಿದವರು. ಈ ಕಾಲಕ್ಕೆ ನಾನು ಹೇಳ್ತೇನೆ, ನೀನು ನಿಜವಾದಂತಹ ಬಿಡಾಲು. ನೀನು ಇವತ್ತು ಕೇವಲ ಬರೀ ಕರ್ಣ ಅಲ್ಲ, ಮಹಾರಥಿ ಕರ್ಣ ನೀನು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆ. ಭಾವುಕರಾದವರು, ಆಸ್ತಿಕರಾದವರು ಕಷ್ಟ ಬಂದಾಗ ಈ ಮಾತುಗಳನ್ನು ಹೇಳುವುದು ಕ್ರಮ ಪ್ರಭುವೇ. ಇದಕ್ಕಿರಬಹುದಾದಂತಹ ಅರ್ಥ ಬಿಡಿಸುವುದಕ್ಕೆ ಒಂದು ಜಟಿಲತೆ ಇಲ್ಲದೇ ಇರುವುದರಿಂದ ಸಾಧಾರಣ ಓದು ತಿಳುವಳಿಕೆ ಇರುವವರಿಗೂ ಅರ್ಥ ಆಗುತ್ತದೆ. ಯಾರು ಸೃಷ್ಟಿ ಮಾಡಿದ್ದಾನೋ, ಯಾರು ಪಾಲಿಸ್ತಾನೋ, ಯಾರು ಲಯ ಮಾಡ್ತಾನೋ, ಆ ಮೂರು ಮೂರ್ತಿಗಳ ಪ್ರಕ್ರಿಯೆಗಳಿಗೆ ಒಬ್ಬ ಜೀವನ ಮಾನವ ಶರೀರದಿಂದ ಒದಗಿದಾಗ ಸೃಷ್ಟಿ ಮಾಡಿದಲ್ಲಿಗೆ ಲಯ ಮಾಡುವವರೆಗಿನ ಮಧ್ಯದ ಭಾಗವನ್ನು ಪಾಲನಾಕರ್ತರು ಎನಿಸಿಕೊಂಡ ನಾರಾಯಣನನ್ನೇ ವಹಿಸಿಕೊಳ್ಳುವುದು. ಬ್ರಹ್ಮ ಹುಟ್ಟಿಸಿ ಅವನು ಹುಲ್ಲು ಮೇಯಿಸ್ತಾನೆ ಅಂತಲ್ಲ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆ ಅಂತಾದ್ರೆ ಹುಲ್ಲು ಮೇಯುವುದು ಮತ್ತು ಹುಟ್ಟಿಸುವ ಮಧ್ಯ ದೇವರಿದ್ದಾನೆ ಅಂತ ಅರ್ಥ. ಮೂರು ಮೂರ್ತಿಗಳ ಮಧ್ಯದಲ್ಲಿರುವುದು ನೀನೇ ಅಲ್ವೇ? ಹಾಗಾದ್ರೆ ಅವು ಹುಟ್ಟುವುದು ಮತ್ತು ಹುಲ್ಲು ಎನ್ನುವುದರ ಮಧ್ಯೆ ಇರುವುದು ನೀನೇ ಅಂತ ಅರ್ಥ ಅಲ್ಲ. ನನ್ನಂತವನನ್ನು ನೀನು ಮೆಚ್ಚಿದೆ ಅಂತ ಆದ ಮೇಲೆ ಮಾನವರ ನಾನಾ ವಿಧದ ಭಾಷೆಯ, ನಾನಾ ವಿಧದ ಸೌಂದರ್ಯೋಪೇತವಾದಂತಹ ವ್ಯಾಕರಣವುಳ್ಳ ಹೊಗಳಿಕೆಗಳೆಲ್ಲ ನನಗೆ ಗೌಣ ದೇವರೇ. ಮಾನವನನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಟ್ಟವರಾರೂ ಪ್ರಪಂಚದಲ್ಲಿ ಯಶಸ್ಸನ್ನು ಹೊಂದಿರುವುದಕ್ಕೆ ಐತಿಹ್ಯಗಳಿಲ್ಲ. ಮಾಧವನನ್ನು ಮೆಚ್ಚಿಸುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ, ವಿಶೇಷವಾದಂತಹ ಧ್ಯಾನದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ ಅವನನ್ನು ಒಲಿಸುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ, ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರವರ ತಪಸ್ಸಿನ ಪ್ರಭಾವಕ್ಕೆ ಅನುಗುಣವಾಗಿ ವರ್ಷಗಳಲ್ಲೋ, 100 ವರ್ಷಗಳಲ್ಲೋ, 10,000 ವರ್ಷಗಳಲ್ಲೋ, 1,00,000 ವರ್ಷಗಳಲ್ಲೋ, ಅರ್ಪದ ಕಾಲದಲ್ಲೋ ದೇವರು ಕಾಣಿಸಿದ್ದು ಹೌದಲ್ಲ. ಸರಿ, ಹಾಗಾದ್ರೆ ಮಾಧವ ಮೆಚ್ಚಿದ್ರೆ ಮಾನವ ಮೆಚ್ಚುವುದು ಸಂಗತಿಯೇ ಅಲ್ಲ. ನಿನ್ನಂತವನೇ ಮೆಚ್ಚಿದ್ದಾನೆ ಅಂತ ಹೇಳುವಾಗ ಒಂದರಕ್ಷಣ ನಾನು ಅವಕ್ಕಾಗಿ ಹೋದೆ ಮಾತ್ರ ಅಲ್ಲ, ಇದು ನನ್ನ ಕುರಿತಾಗಿಯೇ ಸ್ವಾಮಿ ಆಡಿದ್ದ ಎನ್ನುವ ಆಗಿನ ಜಿಜ್ಞಾಸೆಗೂ ಒಳಗಾಗಿ ಹೋದೆ. ಪ್ರಪಂಚದಲ್ಲಿ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಎನಿಸಿಕೊಂಡ ನೀನು ಸ್ಪಷ್ಟವಾಗಿ ಪ್ರಪಂಚವನ್ನು ಎಲ್ಲ ವ್ಯಾಖ್ಯಾನಿಸಬಲ್ಲ ವಿಶಾರದನಾದ ನೀನು ಒಂದನ್ನು ಗುಣಗ್ರಾಹಿತ್ವದಿಂದ ಕಾಣುತ್ತಿದ್ದಾದರೆ ಆ ಗುಣಗ್ರಾಹಿ ಆರೋಪವನ್ನು ಯಾರು ನಿರಾಕರಿಸುವುದಕ್ಕೆ ಬರುವುದಿಲ್ಲ. ಸ್ವಾಮಿ ಧನ್ಯೋಸ್ಮಿ, ಸಾರ್ಥಕ್ಯವನ್ನು ಹೊಂದಿದೆ ಅಂತ ಕೈ ನಾನು ಮುಗಿತೇನೆ. ಪಾರ್ಥ ಇದನ್ನು ಹೇಗೆ ಸ್ವೀಕರಿಸ್ತಾನೆ ಪ್ರಭುವೇ? ಇಲ್ಲಿಯವರೆಗೆ ನನ್ನ ಕುರಿತು ಅವ್ಯಾಹತವಾಗಿ ಭರ್ಸನೆಯ ಮಾತುಗಳ ಬಾಣವನ್ನು ಪ್ರಯೋಗ ಮಾಡಿದ ಪಾರ್ಥ ಅದನ್ನು ಅಂಗೀಕರಿಸಿಯಾನೆ, ಜೀರ್ಣಿಸಿಯಾನೆ. ಈ ನಿನ್ನ ಹೊಗಳಿಗೆ, ಈ ಪ್ರಸಂಗಕ್ಕೆ ಯಾವ ಆಯಾಮವನ್ನು ಕೊಟ್ಟು ಬಿಡುತ್ತದೋ, ಯಾವ ರೂಪಾಂತರವನ್ನು ಕೊಟ್ಟು ಬಿಡುತ್ತದೋ ಅಂತ ನಾನು ಭೀತನಾಗಿದ್ದೇನೆ. ಭರಿಸುವ ಶಕ್ತಿ ಕಳಕೊಂಡಿದ್ದೇನೆ. ಆದರೂ ಮಾಧವ ಶರಣು ಶರಣು ಶರಣು.